टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದು ಹುಟ್ಟೂರಿನಲ್ಲಾಗಿರುವಂತಹ ಸಿದ್ಧತೆ ಸಕಲ ಸಿದ್ಧತೆಗಳನ್ನು ಅಂತ್ಯಕ್ರಿಯೆಗಾಗಿ ಹುಟ್ಟೂರಿನಲ್ಲಿ ನೆರವೇರಿಸಲಾಗ್ತಾ ಇದೆ. ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮ ಅಲ್ಲಿ ತೋಟದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯಾಗಿದೆ. ಇನ್ನು ಡಿಸಿ ಯಶವಂತ್ ಅವರು ಅಂತಿಮ ಸಿದ್ಧತೆಯ ವೀಕ್ಷಣೆ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಮೃತದೇಹ ಗ್ರಾಮಕ್ಕೆ ಬರುತ್ತೆ. ನಿವಾಸದ ಬಳಿ 15 ನಿಮಿಷ ಅಂತಿಮ ದರ್ಶನಕ್ಕೂ ಅವಕಾಶ ಇರುತ್ತೆ. ಆ ಬಳಿಕ ಅವರ ತೋಟದಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ಅವರು. ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿರೋದ್ರ ಬಗ್ಗೆ ಅವರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಂತಿಮ ಯಾತ್ರೆ ಹೊರಟಿರುವಂಥದ್ದು ಅವರ ಮಲ್ಲೇಶ್ವರಂನ ನಿವಾಸದಿಂದ ದಾರಿ ಮಧ್ಯದಲ್ಲಿರೋದನ್ನು ಗಮನಿಸ್ತಾ ಇದ್ದೀವಿ. ಇತ್ತ ಅವರ ಹುಟ್ಟೂರು ದಶವರದಲ್ಲಿ ಸಕಲ ಸಿದ್ಧತೆಗಳಾಗಿದ್ದು ಅದರ ಉಸ್ತುವಾರಿ ಅದರ ಮೇಲ್ವಿಚಾರಣೆಯನ್ನು ಗಮನಿಸ್ತಾ ಇದ್ದಾರೆ ಅಧಿಕಾರಿಗಳು. ಡಿಸಿ ಮಾತನಾಡಿದ್ದಾರೆ. ಜಿಲ್ಲಾಧಿಕಾರಿ ಯಶವಂತ್ ಅವರ ಹೇಳಿಕೆ ಇಲ್ಲಿದೆ ಕೇಳಿ. ಮಾನ್ಯ ದಿವಂಗತ ಹಿರಿಯ ನಟಿಯಾದ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ದಶವರದಲ್ಲಿ ತಮ್ಗೆ ಗೊತ್ತಿರುವಂಗೆ ದಶವರದಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿ ಸಜ್ಜುಗೊಂಡಿದೆ. ವ್ಯಾನಲ್ಲಿ ಓಪನ್ ವ್ಯಾನಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ. ರಾಮನಗರದಲ್ಲಿ ಮತ್ತು ನಾವು ಚನ್ನಪಟ್ಟಣದಲ್ಲಿ ದರ್ಶನಕ್ಕೆ 2 ಕಡೆನೂ ಸಾರ್ವಜನಿಕರ ದರ್ಶನಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಮನೆ ಮುಂದೆ ಕೂಡ ಒಂದು 15 ಮಿನಿಟ್ಸ್ ಇಲ್ಲಿ ನಿಲ್ಲಿಸಿ ಇಲ್ಲಿ ದರ್ಶನಕ್ಕೆ ನಾವು ಅವಕಾಶ ಮಾಡಿಕೊಟ್ಟು ಫೈನಲ್ ಆಗಿ ಅವರ ತೋಟದಲ್ಲೇ ನಾವು ಅಂತ್ಯಕ್ರಿಯೆ ಮಾಡಲಿಕ್ಕೆ ಸಜ್ಜುಕೊಂಡಿದ್ದೆ. ನಮ್ಗೆ ಅಫಿಷಿಯಲ್ ಟೂರ್ಸ್ ಅಷ್ಟೇ ಬರೋದು. DCM ಸರ್ ಪ್ರೋಗ್ರಾಮಲ್ಲಿದೆ. ಸೊ ಅಫಿಷಿಯಲಿ DCM ಸರ್ ಟೂರಲ್ಲಿ ಇದೆ. ಇಲ್ಲಿಂದ ಅಂತಿಮ ಯಾತ್ರೆ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಅಂತಿಮ ಯಾತ್ರೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ.